ಸ್ವೀಟ್ ಕಾರ್ನ್ ಸಿಗುತ್ತೆ, ಸೂಪರ್ ಅದ. ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಆ ಕಡೆಯಿಂದ ಅರುಣ್ ಹೇಳ್ತಿದ್ದಾರೆ ಅಂತ ಹೇಳು ಅಂತ. ಎಡ್ಡೌಂಡು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಇವಾಗ ಡಿನ್ನರ್ಗೆ ಸೌತೆಕಾಯಿ ಸಾಲಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆ ಸೌತೆಕಾಯಿ ಸಾಲಡ್ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇದೊಂದು ಚಿಕ್ಕ ವ್ಲಾಗ್ ಆಯಿತಾ. ಆ್ಯಂಡ್ ಮೇಯ್ನ್ಲಿ ಇದು ಸೌತೆಕಾಯಿ ಸಾಲಡ್ ಬಗ್ಗೆ ಹೇಳೋದಾದರೆ, ಫಸ್ಟು ಈಸಿ ಟು ಪ್ರಿಪೇರ್, ಮತ್ತು ಮಧ್ಯಾಹ್ನ ಹೆವಿ ಲಂಚ್ ಆಗಿದ್ದು ಸಂಜೆ ಊಟ ಮಾಡಲಿಕ್ಕೆ ಲೈಟಾಗಿರಲಿ ಅಥವಾ ಸಲಾಡು ಅಥವಾ ಸ್ನ್ಯಾಕ್ಸ್ ಟೈಪ್ ಇರಲಿ ಅಂತ ಹೇಳೋರಿಗೆ ಈ ಸಲಾಡ್ ಪ್ರಿಫರ್ ಮಾಡ್ಬೋದು. ಮತ್ತು ಇದು ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಆಗುತ್ತೆ, ಟೇಸ್ಟಿ ಆಗುತ್ತೆ, ಮತ್ತು ಹೊಟ್ಟೆ ತುಂಬಿರೋ ಥರ ಅನಿಸುತ್ತೆ, ಬೇಗ ಹೊಟ್ಟೆ ತುಂಬುತ್ತೆ ಇದು ತಿಂದರೆ. ಮತ್ತು ಯಾವಾಗಲೂ ಸೌತೆಕಾಯಿ ನಾರ್ಮಲ್ ಇದು ಡಯಟ್ ಕಾನ್ಷಿಯಸ್ ಅದವ್ರಿಗೆಲ್ಲ, ಸೊ ಸೌತೆಕಾಯಿಗೆ ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ನಾನು ಸಲಾಡ್ ಥರ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ದಾಳಿಂಬೆ ಬಂದು ಆಪ್ಷನಲ್, ಬೇಕು ಅಂದರೆ ಮಾತ್ರ, ಬೇಕು ಅಂತಿಲ್ಲ, ಆಪ್ಷನಲ್ ಬೇಕಿದ್ರೆ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಪೆಪ್ಪರು, ಜೀರಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಕಾರ್ನ ಬೇಯಿಸಿಟ್ಕೊಂಡಿದ್ದೀನಿ, ಆಫ್ ಬಾಯ್ಲ್ ಥರ. ಹಾಗೆ ಸಹ ಹಾಕ್ಬೋದು, ಬಟ್ ನನಗೆ ಬೇಯಿಸಿ ತಿಂದರೆ ನನಗೆ ಇಷ್ಟ ಆಗುತ್ತೆ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಪೆಪ್ಪರು, ಅದು ಜೀರಾ ಪೌಡರ್ ಬಂದು ಆಪ್ಷನಲ್ಲು. ಖಾರಾಗೆ ಇದು ಪೆಪ್ಪರ್ ಬದಲು ಬೇರೆ ಸಹ, ಅಂದರೆ ನನಗಿಲ್ಲಿ ಕೊತ್ತಂಬರಿ ಸೊಪ್ಪಿದೆ. ಸಪೋಸ್ ಪೆಪ್ಪರ್ ಬೇಡ ಅನ್ನೋರು ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಚಿಲ್ಲಿನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು, ಅಥವಾ ಚಿಲ್ಲಿ ಫ್ಲೇಕ್ಸ್ ಅದನ್ನು ಸಹ ಆ್ಯಡ್ ಮಾಡ್ಬೋದು. ಆಪ್ಷನಲ್ ಯಾವ್ದು ಬೇಕೋ ಅದು 3ರಲ್ಲಿ ಖಾರಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಪೆಪ್ಪರ್ ಯೂಸ್ ಮಾಡ್ತಿದ್ದೀನಿ, ಕಾರಣ ಪುದೀನ ಇರಲಿಲ್ಲ, ಸೊ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ಪೆಪ್ಪರು ಇದು ಸಹ ಮನೇಲಿತ್ತು, ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ಅಂತ ಸಿಹಿಗೆ ಸ್ವಲ್ಪ ಇದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ. ಒಂದು ಬೌಲ್ಗೆ ನಾನಿಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಸಾಕು. ಪೆಪ್ಪರು, ಜೀರಿಗೆ ಪುಡಿ, ಸ್ವಲ್ಪ ಹಾಕ್ಕೋಬೇಕು, ಹೆಚ್ಚು ಹಾಕಿದ್ರೆ ಕಹಿ ಬರುತ್ತೆ ಅಂತ. ಉಪ್ಪು ರುಚಿಗೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಜ್ಜೆ ಜಾಲ ಏನು ಅನ್ಕೊಂತಿಲ್ಲ. ಇದಕ್ಕೆ ಇವಾಗ ಸೌತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೊಮೊಗ್ರಾನೇಟ್, ಕಾರ್ನ್, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಬೋಡಪುಲ್ಲಕ ತಿಂತೀನಿ ಲಡ್ಡೆ ಮುಂಚೆ. ಎಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರು ಯಾವ ಕಲರು? ಯೆಲ್ಲೋ ಕಲರು, ರೆಡ್ ಕಲರ್, ಗ್ರೀನ್ ಕಲರ್. ಹೌದು, ವೈಟ್ ಸಹ ಇದೆ, ವೈಟ್ ಕರ್ಡ್. ಈ ಸ್ವೀಟ್ ಕಾರ್ನ್ ಬೇಯಿಸೋದು ಪರಿಮಳ ಬರ್ತಾ ಇದೆ ಗಮ್ಮಲ್ಲಿ. ಪೂಜೆ ಹೀಗೆ ಮಧ್ಯದಲ್ಲಿ ಯಾವಾಗಲೂ ಬರ್ತಾಳೆ, ವಿಡಿಯೋ ತೆಗಿತಿದ್ರೆ ಸಾಕು ಮಧ್ಯದಲ್ಲಿ ಬಂದು ಅವಳು ಫುಲ್ ಇನ್ವಾಲ್ವ್ ಆಗಿಬಿಡ್ತಾಳೆ. ಸೌತೆಕಾಯಿ ಸಲಾಡ್ ರೆಡಿ. ನೋಡಲಿಕ್ಕೆ ಕಲರ್ ಆಗಿದೆ, ಕಲರ್ಫುಲ್ ಇದೆ, ಮತ್ತು ಇದು ತಿಂದರೆ ಫಿಲ್ಲಿಂಗ್ ಆಗೂ ಇರುತ್ತೆ, ಮಾಡಲಿಕ್ಕೂ ತುಂಬ ಸುಲಭ, ಮತ್ತು ಇದು ಡಯಟ್ ಫ್ರೆಂಡ್ಲಿ ಕೂಡ. ಸೊ ಈಸಿ ಟು ಪ್ರಿಪೇರ್ ಸೌತೆಕಾಯಿ ಸಲಾಡ್, ಕುಕುಂಬರ್ ಸಲಾಡ್. ತಿಂದು ನೋಡ್ತೀನಿ ಹೇಗಿದೆ ಅಂತ.
ಇಡಂಡು ತಿನ್ಬೇಕಾದ್ರೆ ಸ್ವೀಟ್ ಕಾರ್ನ್ ಸಿಗುತ್ತೆ ಸೂಪರ್ ಅದ. ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಇಷ್ಟಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ ಕಡೆಯಿಂದ ಅರುಣ್ ಹೇಳ್ತಿದ್ದಾರೆ ಅಂತ ಹೇಳು ಅಂತ ಎಡ್ಡೊಂಡು. ನಾ ಹಾಕ್ತಿರೋ ವೀಡಿಯೋಸ್ ಎಲ್ಲ ಸ್ಲೋಲಿ ಆಗಿ ವ್ಯೂಸ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ ಆ್ಯಂಡ್ ಖುಷಿ ಆಗ್ತಿದೆ ನಂಗೆ ಅದು ನೋಡಿ. ಆ್ಯಂಡ್ ಸ್ಲೋಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಹೆಚ್ಚಾಗ್ತಾ ಇದ್ದಾರೆ. ಖುಷಿ ಆಗುತ್ತೆ, ನಮಗೂ ಒಂದು ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಹೀಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 750 ಕ್ರಾಸ್ ಆಗಿದ್ದೀನಿ, ಇನ್ನೊಂದು 250 ಇದೆ 1000ಗೆ. ಸೊ ಪ್ಲೀಸ್ ಬೇಗ ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.